ನಮ್ಮ ಎಲ್ಲ ಕೃಷಿ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಅಂತೇಳಿ. ನಾನು ಒಂದು ಕಾಳುಮೆಣಸು ಬೆಳೆಯುವ ವಿಚಾರವಾಗಿ ನಿಮ್ಮಲ್ಲಿ ಮಾತಾಡ್ತೇನೆ. ಈಗ ಮಲೆನಾಡು ಭಾಗ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚಿನಾಗಿ ಕಾಳುಮೆಣಸನ್ನು ಅಡಿಕೆ ಅಥವಾ ಮಲೆನಾಡು ಸಿಲ್ವರು, ಮಾಗನ್ ಇಂಥ ಮರಗಳಲ್ಲಿ ಬೆಳೀತಾರೆ. ಇತ್ತೀಚೆಗೆ ನಿಮಗೆ ಪಯೋನಿ ಅನ್ನೋ ಒಂದು ಗಿಡದಲ್ಲಿ ಸಹ ಕಾಳುಮೆಣಸನ್ನು ಬೆಳಿಬೋದು. ನೋಡಿ, ಈ ಮರ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಮರ ಉದ್ದ ಸ್ಟ್ರೈಟ್ ಹೋಗೋಂಥ ಮರ, ಯಾವುದೇ ಕೊಂಬೆಗಳಾಗಲಿ ಇದರಲ್ಲಿ ಇರೋದಿಲ್ಲ. ಮತ್ತು ಎರಡನೇದಾಗಿ ಇದರ ತೊಗಟೆ ದಪ್ಪ ಇರೋದ್ರಿಂದ ಒಳ್ಳೆ ನೀರಿನಂಶ ಇರ್ತದೆ. ಮತ್ತು ಜೊತೆಗೆ ಮೆಣಸನ್ನು ಕಚ್ಚಿ ಹಿಡಿತದೆ. ಇದಕ್ಕೆ ಯಾವುದೇ ದಾರ ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ತೊಗಟೆಯಲ್ಲಿ ನೀರಿನಂಶ ಇರೋದ್ರಿಂದ ಬೇಸಿಗೆಯಲ್ಲಿ ಇದಕ್ಕೆ ನೀರು ಆ ಮರದಿಂದಲೇ ಅದಕ್ಕೆ ಸಿಗ್ತದೆ. ಮತ್ತು ಗ್ರೋತಿಂಗು ಚೆನ್ನಾಗಿರ್ತದೆ, ಎಲ್ಲ ಕಡೆಯೂ ಕಚ್ಚಿ ಬರ್ತದೆ. ಮತ್ತು ಇದರ ಮರನೂ ಅಷ್ಟೇ ಭಾಳ ಆಳವಾಗಿ ಹೋಗೋದ್ರಿಂದ ಮರ ಸಪೋರ್ಟಿವ್ ಆಗಿ ನಿಲ್ತದೆ. ಮತ್ತು ಇದು ಒಂದು ಮರ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಇದನ್ನು ಟಿಂಬರ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಮೆಣಸು ಇಳುವರಿ ಆಗಿರ್ತದೆ, ಸ್ವಲ್ಪ ರೋಗ ಬರೋದಿಲ್ಲ. ಆ ಥರ ಮೆಣಸನ್ನೇ ನಾವು ಆರ್ಥಿಕವಾಗಿ ಇದನ್ನು ಬೆಳೀತಾ ಹೋದರೆ ಮುಂದಿನ ದಿನಗಳಲ್ಲಿ ಈ ಥರ ಹೊಸ ಹೊಸ ಆವಿಷ್ಕಾರಗಳಿಂದ ನಾವು ಹೆಚ್ಚಿನ ಮೆಣಸನ್ನು ಬೆಳಿಬೋದು, ಆರ್ಥಿಕವಾಗಿ ಸದೃಢರಾಗ್ಬೋದು. ಆ ಉದ್ದೇಶಕ್ಕೋಸ್ಕರ ನಾವು ಈ ಪಯೋನಿ ಸಂಸ್ಥೆಯಿಂದ ನಾವು ಇದನ್ನು ರೈತರಿಗೆ ಪರ್ಚೇಸ್ ಮಾಡ್ತೇವೆ. ಈ ಒಂದು ಗಿಡಗಳನ್ನು ನಾವು ಪಯೋನಿ ಆಗ್ರೋ ಮತ್ತು ನರ್ಸರಿ ಕಡೆಯಿಂದ ನಾವು ಎಲ್ಲ ರೈತರುಗಳಿಗೂ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಒಳ್ಳೆ ಇಳುವರಿ ಇರೋದ್ರಿಂದ ಮತ್ತು ಒಳ್ಳೆ ಪ್ಲಾಂಟ್ ಆಗಿರೋದ್ರಿಂದ ನೀವು ಎಲ್ಲಾದರೂ ಗುಡ್ಡೆಯಲ್ಲಾಗಲಿ ಅಥವಾ ಖಾಲಿ ಜಾಗದಲ್ಲಾಗಲಿ ನೀವು ಈ ಗಿಡವನ್ನು ನೆಟ್ಟು ಇದಕ್ಕೆ ಕಾಳುಮೆಣಸು ಹಾಕಿ ನೀವು ಇಳುವರಿಯನ್ನು ಪಡೆಯಬಹುದು. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನೀವು ಇದಕ್ಕೆ ಈ ಗಿಡ ಹಾಕಿ ನೀವು ಒಂದು 6 ಮಂತಲ್ಲಿ ನೀವು ಕಾಳುಮೆಣಸನ್ನು ಇದಕ್ಕೆ ಬುಡಕ್ಕೆ ನೆಡ್ಬೋದು. ಹಾಗಾಗಿ ಮತ್ತು ನೀರಿನ ಹೆಚ್ಚು ಕೇಳೋದಿಲ್ಲ, ಯಾಕಂದರೆ ಗುಡ್ಡೆಯಲ್ಲಿ ಬೆಳೆಯೋದ್ರಿಂದ ಹೆಚ್ಚು ನೀರಿನ ಅವಶ್ಯಕತೆ ಈ ಮರಕ್ಕೆ ಇರೋದಿಲ್ಲ. ಹಾಗಾಗಿ ಎಲ್ಲ ರೈತರುಗಳು ಇದನ್ನು ಬಳಸಿ ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ನಾನು ಈ ಪಯೋನಿ ಆಗ್ರೋ ಮತ್ತು ಪ್ಲಾಂಟೇಶನ್ ಸಂಸ್ಥೆಯಿಂದ ಎಲ್ಲ ರೈತರಿಗೂ ನನ್ನ ಒಂದು ಕಿರು ಪರಿಚಯನ ನಿಮಗೆ ಹೇಳ್ತಾ ಇದ್ದೀನಿ.